ಈ ರೈತಿಗೆ ಪ್ರಮೋಷನ್ ಇಲ್ಲ, ಈ ರೈತಿಗೆ ಪೆನ್ಷನ್ ಇಲ್ಲ, ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತನನ್ನು ಬದುಕಿಸಬೇಕು ಅಂತೇಳಿ ಇವತ್ತು ಸಂಕಲ್ಪವನ್ನು ಮಾಡಿ ಈ ಹಣವನ್ನು ನಾವು ಬಿಡುಗಡೆ ಮಾಡಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ನಿಂತಿದ್ದೇವೆ. ಯಾರಿಗೋಸ್ಕರ? ನೀವು ಕೊಟ್ಟಂತ ಶಕ್ತಿಯನ್ನ, ಗಂಗೆಯ ನೀರು ನಿಮ್ಮ ಕೆರೆಗೆ ಹರಿಸುವುದೇ ನಮ್ಮ ಉದ್ದೇಶ, ನಿಮ್ಮ ಹೊಲಗಳಿಗೆ ಹರಿಸುವುದೇ ಉದ್ದೇಶ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡುವುದೇ ಉದ್ದೇಶ. ಆದ್ರಿಂದ ಈ ಬಸವಣ್ಣ ನಾಡಿನ ಕರ್ಮಭೂಮಿಯಲ್ಲಿ ಬಂದು ನಾವು ಇವತ್ತು ಇವನ್ಯಾರವ ಇವ ನಮ್ಮವ ಎಂದು ಬಸವಣ್ಣವರು ಏನು ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ, ಎಲ್ಲರೂ ಕೂಡ ನೀವೆಲ್ಲ ನಮ್ಮವರೇ ಅಂತ ಹೇಳಿ ಇವತ್ತು ನಾವು ಕೆಲಸವನ್ನ ತೊಡಗಿದ್ದೇವೆ. ಬಸವಣ್ಣವ್ರಿಗೆ ಸಾಂಸ್ಥಿಕ ನಾಯಕ ಅಂತ ಘೋಷಣೆ ಮಾಡಿದೋ, ಆದರೆ ಬಿಜೆಪಿಯವರು ಯಾರು ಕೂಡ ಆ ಚಿಂತನೆಯನ್ನು ಮಾಡ್ಲಿಕ್ಕಾಗ್ಲಿಲ್ಲ. ಬಸವಣ್ಣವರ ಆಚಾರ ವಿಚಾರವನ್ನ ಪ್ರಚಾರ ಮಾಡ್ಲಿಕ್ಕಾಗ್ಲಿಲ್ಲ. ಆದರೆ ಇಡೀ ವಿಶ್ವದಲ್ಲಿ, ಭಾರತದಲ್ಲಿ ಬಸವಣ್ಣವರ ಇತಿಹಾಸ, ರಾಹುಲ್ ಗಾಂಧಿಯವರು ಕೂಡ ಪ್ರತಿ ಹಂತದಲ್ಲೂ ಕೂಡ ಬಸವಣ್ಣವ್ರನ್ನ ಸ್ಮರಿಸಿಕೊಂಡು ಇವತ್ತು ಅವರು ಕೂಡ ಹೆಜ್ಜೆಯನ್ನು ಇಟ್ಟಿದ್ದನ್ನು ನಾವೆಲ್ಲ ಇಲ್ಲಿ ನೋಡಿದ್ದೇವೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮ್ಮ ಖಾದರ್ ಅವರು ನಿಮ್ಮ ಅನುಭವ ಮಂಟಪದ ಚಿತ್ರವನ್ನ ಇವತ್ತು ಬಿಡಿಸಿದ್ದಾರೆ. ಬೆಂಗಳೂರು ವಿಧಾನಸೌಧದಲ್ಲೂ ಕೂಡ ಅನುಭವ ಮಂಟಪವನ್ನು ಇಟ್ಟಿದ್ದಾರೆ. ಸೊ ಹಾಗೆ ಇವತ್ತು ನಾವೆಲ್ಲ ಸೇರಿ ಅನೇಕ ಅಭಿವೃದ್ಧಿ ಕೆಲಸದ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಬಂದಿದ್ದೇವೆ. ಏತ ನೀರಾವರಿ ಇರ್ಬೋದು, ಕೆರೆ ತುಂಬುವಂಥದ್ದಿರ್ಬೋದು, ಇವೆಲ್ಲದಲ್ಲದೆ ಶಿಕ್ಷಣ ಕ್ಷೇತ್ರ, ಅಂಗನವಾಡಿ ಕ್ಷೇತ್ರ, ಇವತ್ತು ನಗರ ಅಭಿವೃದ್ಧಿ, ಇವತ್ತು ರಹೀಂ ಖಾನ್ ಅವರ ಇಲಾಖೆಯಲ್ಲಿ ಇಡೀ ನಮ್ಮ ಬೀದರ್ಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಅವರು ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿರೋದು. ಹೊಸ ಸಂಕೀರ್ಣವನ್ನು, ಒಂದು ವಿಧಾನಸೌಧ ಯಾವ ಮಾದರಿ ಇದೆ ಆ ರೀತಿ ಒಂದು ಭವ್ಯವಾದಂಥ ಕಟ್ಟಡವನ್ನು, ಸುಮಾರು 48 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡವನ್ನು ಕಟ್ಟಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು, ಪ್ರಜಾಸೌಧವನ್ನು ಕಟ್ಟಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಹಿಂಗೆ ಇವತ್ತು ನನಗೆ ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೇನೆ. ನಿಮ್ಮ ನಗರಸಭೆ ಕೌನ್ಸಿಲ್ ಇದನ್ನು CMC ಇವತ್ತು ಕಾರ್ಪೊರೇಷನ್ ಆಗಿ ಪರಿವರ್ತನೆ ಆಗಿರೋದು ನಿಮ್ಮೆಲ್ಲರ ಭಾಗ್ಯ. ಅತಿ ಹೆಚ್ಚು ಹಣ ನಿಮ್ಮೆಲ್ಲರಿಗೂ ಕೂಡ ಅಭಿವೃದ್ಧಿಗೋಸ್ಕರ ದೊರೀತದೆ. ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಇವತ್ತು 15 ಕೋಟಿ ರೂಪಾಯಿ ಹಣವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನನ್ನ ತಾಯಿಂದಿರೆಲ್ಲ ಹೋದ್ರು, ಎಲ್ಲರೂ ಕೂಡ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದೆ. ಇವತ್ತು ಎಲ್ಲರಿಗೂ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ನಿಮ್ಗೆಲ್ಲ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ, 200 ಯೂನಿಟ್ ವರೆಗೂ. ತಾಯಿಂದಿರಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೇವೆ. ಅದಲ್ಲದೆ ನೀವೆಲ್ಲರೂ ಕೂಡ 5 ಗ್ಯಾರಂಟಿಗಳಲ್ಲಿ ಸಹಾಯವನ್ನು ಮಾಡಿ ನಿಮ್ಮ ಬೆಲೆ ಏರಿಕೆಯಿಂದ ಏನು ಜನ ತತ್ತರಿಸ್ತಾ ಇದ್ದೀರಿ ಅದಕ್ಕೆಲ್ಲ ಅನುಕೂಲ ಆಗುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ಇನ್ನು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಇಷ್ಟ ಇದೆ. ಇನ್ನು ನಾನು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳೆಲ್ಲ ಬೆಂಗಳೂರಿಗೆ ಹೋಗಬೇಕಾಗಿದೆ. ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ವಿಶ್ವಾಸ ಇರಲಿ, ಮುಂದಕ್ಕೆ ಈ 4 ಸೀಟ್ಗಳಲ್ಲಿ ಏನು ಸೋತಿದ್ದೇವೆ ಅದಕ್ಕೆ ಶಕ್ತಿ ತುಂಬಿ, ನನಗೆ ವಿಶ್ವಾಸ ಇದೆ ನಮ್ಮ ಅಭಿವೃದ್ಧಿ ಕೆಲಸ, ನಮ್ಮ ಆಡಳಿತ ಇದನ್ನ ನೋಡಿ ಮುಂದಕ್ಕೆ ಜನ 220-28ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದೇ ತರ್ತಾರೆ ಅನ್ನೋ ಆತ್ಮವಿಶ್ವಾಸ ಇದೆ. ಇದಕ್ಕೆ ನೀವೆಲ್ಲ ಸೇರಿ ಸಹಾಯವನ್ನು ಮಾಡಬೇಕು.